ಶ್ರೀ ಕನಕದುರ್ಗಾದೇವಿ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಕೃಷ್ಣಾ ನದಿಯ ದಡದಲ್ಲಿ ಇಂದ್ರಕೀಲಾದ್ರಿಯ ಮೇಲೆ ನೆಲೆಸಿದಂತಹ ಶ್ರೀ ಕನಕದುರ್ಗಾದೇವಿಯ ಪವಾಡ ಅದೆಷ್ಟು. ಶ್ರೀ ಕನಕದುರ್ಗಾದೇವಿ ಇಂದಿಗೂ ಅಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ದಸರಾ ಉತ್ಸವದಲ್ಲಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ದಿನ ಯಾಕೆ ಇಡ್ತಾರೆ? ಹಾಗೆ ಅತ್ಯುಗ್ರ ದೇವಿಯಾದಂತಹ ಈ ತಾಯಿ ಶಾಂತಮೂರ್ತಿಯಾಗಿದ್ದು ಹೇಗೆ ಅಂದರೆ, ಪೂರ್ವ ಮಹಿಷಾಸುರ ಸಂಹಾರದ ನಂತರ ಭೂಲೋಕದಲ್ಲೇ ನೆಲೆಸಲು ದೇವಾನುದೇವತೆಗಳು ತಾಯಿಯನ್ನು ಬೇಡ್ಕೊಳ್ತಾರೆ. ಇದಕ್ಕೆ ಒಪ್ಪಿದಂತಹ ತಾಯಿ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇರ್ತಾರೆ. ಕೆಲವು ಕಾಲದ ನಂತರ ಇಂದ್ರಕೀಲನು ಎಂಬ ಯಕ್ಷನು ಅಂಬಿಕಾದೇವಿಯ ಮೇಲೆ ಭಕ್ತಿಯಿಂದ ಸಾಕಷ್ಟು ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ತನ್ನ ತಪಸ್ಸಿಗೆ ಮೆಚ್ಚಿದಂತಹ ತಾಯಿ ಪ್ರತ್ಯಕ್ಷಳಾಗಿ ನಿನಗೆ ಏನು ವರ ಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಇಂದ್ರಕೀಲನು, ನೀವು ನನ್ನಲ್ಲೇ ಯಾವಾಗಲೂ ಕೂಡ ನೆಲೆಸಿರಬೇಕು ತಾಯಿ ಅಂತ ಭಕ್ತಿಯಿಂದ ಬೇಡ್ಕೊಳ್ತಾರೆ. ತನ್ನ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿದಂತಹ ತಾಯಿ ಇಂದ್ರಕೀಲನನ್ನು ಒಂದು ಪರ್ವತವನ್ನಾಗಿ ಮಾಡ್ತಾಳೆ. ಹಾಗೆ ಆ ತಾಯಿಯಲ್ಲಿ ಮಹಿಷಾಸುರ ಮರ್ದಿನಿಯಾಗಿ ನೆಲೆಸ್ತಾರೆ. ಅಂದಿನಿಂದ ಆ ಪರ್ವತವನ್ನು ಇಂದ್ರಕೀಲಾದ್ರಿ ಅಂತ ಕರೀತಾರೆ. ಹಾಗೆ ಅರ್ಜುನನು ತಪಸ್ಸು ಮಾಡಿ ಶಿವನ ಬಳಿ ಪಾಶುಪತಾಸ್ತ್ರವನ್ನು ಪಡೆದ ಸ್ಥಳವೂ ಕೂಡ ಇಂದ್ರಕೀಲಾದ್ರಿನೇ ಅಂತ ಹೇಳಲಾಗುತ್ತೆ. ಪರಮೇಶ್ವರನಾದಂತಹ ಶಿವನು ಕಿರಾತ ರೂಪದಲ್ಲಿ ಬಂದು ಅರ್ಜುನನ ಸಾಹಸ ಮತ್ತು ವಿನಯಕ್ಕೆ ಮೆಚ್ಚಿ ತಾನು ಪಾಶುಪತಾಸ್ತ್ರವನ್ನು ನೀಡ್ತಾರೆ. ಅರ್ಜುನ ತಾನು ತಪಸ್ಸು ಮಾಡಿ ವಿಜಯವನ್ನು ಸಾಧಿಸಿದರಿಂದ ಆ ಒಂದು ಸ್ಥಳವನ್ನು ವಿಜಯವಾಟಿಕ ಎಂದು ಕರೆದು ಈಗ ವಿಜಯವಾಡ ಎಂಬ ಹೆಸರಿನಿಂದ ಕೂಗ್ತಾ ಇದ್ದೀವಿ ನಾವೆಲ್ಲ ಕೂಡ. ಶ್ರೀ ಕನಕದುರ್ಗಾದೇವಿ ಇಂದಿಗೂ ಕೂಡ ಅಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಕಷ್ಟು ಪುರಾವೆಗಳಿದ್ದಾವೆ. 1955ರಲ್ಲಿ ಸಿನಿಮಾ ಟಾಕೀಸ್ ಮುಂದ್ಗಡೆ ವಯಸ್ಸಾದ ವ್ಯಕ್ತಿಯೊಬ್ಬರು ರಿಕ್ಷಾ ಮೇಲೆ ಕುಳಿತುಕೊಂಡಿರ್ತಾರೆ. ಅದೇ ಸಿನಿಮಾ ಟಾಕೀಸಿಂದ ಒಬ್ಬರು ಕೆಂಪು ಸೀರೆಯನ್ನು ಉಟ್ಕೊಂಡು ಹಣೆಯ ತುಂಬ ಕುಂಕುಮವನ್ನು ಇಟ್ಕೊಂಡು ಒಬ್ಬರು ಮಹಿಳೆ ಬರ್ತಾರೆ. ಏನಪ್ಪ, ಇಂದ್ರಕೀಲಾದ್ರಿಗೆ ಬರ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಸರಿ ಬನ್ನಿ ತಾಯಿ ಅಂತ ಹೇಳಿ ಹತ್ತಿಸ್ಕೊಂಡು ಹೊರಡ್ತಾರೆ. ಹೋಗಬೇಕಾದ್ರೆ ಆ ತಾಯಿ, ಏನಪ್ಪ ಮಧ್ಯರಾತ್ರಿಯಲ್ಲಿ ಒಬ್ಬನೇ ಓಡಿಸ್ತಾ ಇದೆಯಾ? ಅದರಲ್ಲೂ ಕೂಡ ಇಲ್ಲಿರ್ತಕ್ಕಂತಹ ಅಮ್ಮನವರು ದಿನ ರಾತ್ರಿ ಸಂಚಾರ ಮಾಡ್ತಾ ಇದ್ದಾರಂತಲ್ಲ, ನಿನಗೆ ಭಯ ಆಗೋದಿಲ್ವಾ ಅಂತ ಕೇಳ್ತಾರೆ. ಆಗ ರಿಕ್ಷಾದವರು, ನನ್ನ ತಾಯಿಯನ್ನು ನೋಡೋದಕ್ಕೆ ನಾನು ಯಾಕೆ ಭಯಪಡಲಿ? ಇದೆಲ್ಲ ಕೂಡ ಆ ಜಗನ್ಮಾತೆಯ ಸಾಮ್ರಾಜ್ಯ. ಇಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ಭಯಪಡಬೇಕು. ನಾನು ನನ್ನೊಟ್ಟೆ ಪಾಡಿಗೆ ಧರ್ಮದಿಂದ ಬದುಕ್ತಾ ಇದ್ದೀನಿ. ಆ ತಾಯಿನೇ ನನಗೆ ಬೆನ್ನೆಲುಬು. ಆ ತಾಯಿ ನನ್ನೇನು ಮಾಡ್ತಾರೆ? ಆ ತಾಯಿನೇ ನನ್ನನ್ನು ಕಾಪಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇಂದ್ರಕೀಲಾದ್ರಿ ಪರ್ವತ ಬರುತ್ತೆ. ತಾಯಿ, ನೀವು ಇಲ್ಲಿ ಯಾರ ಮನೆಗೆ ಬಂದಿದ್ದೀರಾ ಅಂತ ಹೇಳಿ ಹಿಂದೆ ತಿರುಗಿ ನೋಡ್ತಾರೆ. ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಈತನಿಗೆ ಆಶ್ಚರ್ಯವಾಗಿ ಎಲ್ಲ ಕಡೆ ನೋಡಿ ಇಂದ್ರಕೀಲಾದ್ರಿ ಮೇಲೆ ನೋಡ್ತಾರೆ. ಅಲ್ಲಿ ಮೆಟ್ಲತ್ಕೊಂಡು ಆ ತಾಯಿ ಹೋಗ್ತಾ ಇರೋದನ್ನು ನೋಡಿ, ತಾಯಿ ನೀವು ನನಗೆ ದುಡ್ಡನ್ನು ಕೊಟ್ಟಿಲ್ಲ ಅಂತ ಜೋರಾಗಿ ಕಿರ್ಚ್ಕೊಂಡು ಹೇಳ್ತಾರೆ. ಆಗ ಆ ತಾಯಿ, ನೀನು ತಲೆಗೆ ಕಟ್ಟಿದೆಯಲ್ಲ, ಆ ಬಟ್ಟೆಲಿಟ್ಟಿದ್ದೀನಿ ನೋಡಪ್ಪ ಅಂತ ಹೇಳ್ತಾರೆ. ಸರಿ, ಇವರು ಆ ಬಟ್ಟೆಯನ್ನು ತೆಗೆದು ನೋಡ್ತಾರೆ. ಅದರಲ್ಲಿ 10 ರೂಪಾಯಿ ಜೊತೆಗೆ ಒಂದು ಬಂಗಾರದ ಬಳೆ ಒಂದು ಇರುತ್ತೆ. ಆಗ ಆತನಿಗೆ ಅರ್ಥವಾಗುತ್ತೆ, ಓಹೋ, ನಾನು ಆ ಜಗನ್ಮಾತೆಯನ್ನೇ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಆಶ್ಚರ್ಯದಿಂದ ಆನಂದದಿಂದ ಜೋರಾಗಿ ಅಮ್ಮ ಅಮ್ಮ ಅಂತ ಜೋರಾಗಿ ಕಿರ್ಚ್ಕೊಳ್ತಾರೆ. ಅವರು ಕಿರುಚಾಡಿದ್ದನ್ನು ನೋಡಿ ಸುತ್ತಮುತ್ತ ಇರತಕ್ಕಂತಹ ಜನಗಳೆಲ್ಲರೂ ಕೂಡ ಸೇರಿಕೊಳ್ತಾರೆ. ಈ ವಿಷಯ ನ್ಯೂಸ್ ಪೇಪರಲ್ಲಿ ಕೂಡ ಬಂತು. ಅಂತಹ ಕರುಣಾಮಯಿ ಆ ತಾಯಿ. ಹಾಗೆ ದಸರಾ ಉತ್ಸವದಲ್ಲಿ ಶ್ರೀ ಕನಕದುರ್ಗಾದೇವಿಯ ಉತ್ಸವ ಮೂರ್ತಿಯನ್ನು ಒಂದು ದಿನದ ಮಟ್ಟಿಗೆ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾರೆ. ಯಾಕೆ ಅಂದರೆ, ಪೂರ್ವ ಮಂಗಯ್ಯ ಎಂಬ ಸಿಪಾಯಿಯೊಬ್ಬ ಕೆಲಸವನ್ನು ಕಳ್ಕೊಂಡು ಇಂದ್ರಕೀಲಾದ್ರಿಯ ಮೇಲೆ ಮೇಕೆಗಳನ್ನು ಮೇಯಿಸ್ತಾ ಇರ್ತಾರೆ. ಏನೋ ಯೋಚನೆ ಮಾಡುತ್ತಾ ಮಣ್ಣನ್ನು ಕೆದಕ್ತಾ ಇರ್ತಾರೆ. ಆ ಮಣ್ಣನ್ನು ಕೆದಕ್ತಾ ಏನಾಗುತ್ತೆ ಅಂದರೆ, ಅಲ್ಲಿ ಒಂದು ವಿಗ್ರಹ ಕಾಣಿಸುತ್ತೆ. ಆದರೆ ಮಂಗಯ್ಯ ಅದನ್ನು ನೋಡದ ಹಾಗೆ ಮೇಕೆಗಳನ್ನ ಕರ್ಕೊಂಡು ವಾಪಸ್ ಬಂದ್ಬಿಡ್ತಾರೆ. ಮನೆಗೆ ಬಂದ ತಕ್ಷಣ ತನ್ನ ಮಗಳು ವಿಚಿತ್ರವಾಗಿ ಮಾತನಾಡಲು ಪ್ರಾರಂಭಿಸ್ತಾಳೆ. ಹಾಗೆ ಧ್ವನಿಯೂ ಕೂಡ ಬೇರೆ ರೀತಿಯಾಗಿ ಕೇಳಿಸುತ್ತೆ. ಏನು ಮಂಗಯ್ಯ, ನಾನು ನಿನ್ನ ಕಣ್ಣಿಗೆ ಕಾಣಿಸಿದ್ರೂ ಕೂಡ ನನ್ನನ್ನು ನೋಡ್ದ ಹಾಗೆ ಬಂದಿದೆಯಾ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಮಂಗಯ್ಯ ವಾಪಸ್ ಹೋಗಿ ಅಲ್ಲಿ ಪೂರ್ತಿ ಮಣ್ಣನ್ನು ತೆಗೆದು ನೋಡಿದ್ರೆ ಅದ್ಭುತವಾದಂತಹ ಆ ತಾಯಿಯ ವಿಗ್ರಹ ಕಾಣಿಸುತ್ತೆ. ನಂತರ ಆ ತಾಯಿಗೆ ಒಂದು ಚಿಕ್ಕದಾದಂತಹ ಗುಡಿಸಲನ್ನು ಕಟ್ಟಿ ಅಲ್ಲೇ ಪೂಜೆಯನ್ನು ಮಾಡ್ತಾರೆ. ಕೆಲವು ಕಾಲ ಕಳೆದ ನಂತರ ಮಂಗಯ್ಯನ ಮಗಳು ಆ ದೇವಿಯಲ್ಲೇ ಐಕ್ಯಳಾದಳು ಅಂತಲೂ, ಹಾಗೆ ಆ ತಾಯಿ ತನ್ನ ಭಕ್ತನಿಗಾಗಿ
ವರ್ಷದಲ್ಲಿ ಒಂದು ದಿನ ಮಂಗಯ್ಯನ ಮನೆಗೆ ಬಂದು ಬಾಗ್ನ ಸ್ವೀಕಾರ ಮಾಡ್ತಾಳೆ ಎಂಬ ನಂಬಿಕೆ ಇದೆ. ಆಗ ಮಂಗಯ್ಯ ಇದ್ದಂತಹ ಮನೆಯೇ ಇಂದು ಪೊಲೀಸ್ ಸ್ಟೇಷನ್. ಹಾಗಾಗಿ ದಸರಾ ಉತ್ಸವದಲ್ಲಿ ತಾಯಿಯ ಉತ್ಸವ ಮೂರ್ತಿಯನ್ನು ಒಂದು ದಿನ ಇಟ್ಟು ಅಲ್ಲಿ ಪೂಜೆಯನ್ನು ಮಾಡ್ತಾರೆ. ತಾಯಿಯಲ್ಲಿ ಮಹಿಷಾಸುರ ಮರ್ದಿನಿಯಾಗಿ ಉಗ್ರರೂಪವಾಗಿ ನೆಲೆಸಿರ್ತಾರೆ. ಪ್ರತಿದಿನ ಸಂಜೆ ಉಪಾಸನೆಗಾಗಿ ತಾಯಿ ಬರ್ತಾ ಇರ್ತಾಳೆ. ಹಾಗೆ ಅಲ್ಲಿ ಬರ್ತಕ್ಕಂತಹ ಗೆಜ್ಜೆ ಶಬ್ದ ಮತ್ತು ಇನ್ನಿತರ ಶಬ್ದಗಳನ್ನು ನೋಡಿ ಜನಗಳು ಸಂಜೆಯ ಮೇಲೆ ಆ ಪ್ರದೇಶಕ್ಕೆ ಬರುವುದೇ ಇಲ್ಲ. ಕೆಲವು ಕಾಲ ಕಳೆದ ನಂತರ ಅಲ್ಲಿಗೆ ಒಬ್ಬರು ಸಿದ್ಧಪುರುಷರು ಬರ್ತಾರೆ. ಅವರೇ ಶ್ರೀ ಶಂಕರಾಚಾರ್ಯರು. ಅವರು ತಾಯಿಯನ್ನು ಶಾಂತಗೊಳಿಸಲು ಸಾಕಷ್ಟು ಪೂಜೆಗಳನ್ನು ಮಾಡಿ ಒಂದು ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ತಾಯಿಯ ಉಗ್ರರೂಪದ ಕಲೆಗಳನ್ನು ಯಾರಿಗೂ ಗೊತ್ತಿಲ್ಲದ ಜಾಗದಲ್ಲಿ ನಿಕ್ಷೇಪ ಮಾಡ್ತಾರೆ. ಈಗಲೂ ಕೂಡ ಅಲ್ಲಿನ ಜನಗಳು ತಾಯಿಯ ಉಗ್ರರೂಪ ಯಾವುದೋ ಒಂದು ಗುಹೆಯಲ್ಲಿ ಇದೆ, ಅಲ್ಲಿ ಈಗಲೂ ಕೂಡ ಪ್ರತ್ಯೇಕ ಪೂಜೆಯನ್ನು ಮಾಡ್ತಾರೆ. ಹಾಗೆ ಸಾಮಾನ್ಯ ಜನರಿಗೆ ಅಲ್ಲಿ ಪ್ರವೇಶ ಇಲ್ಲ ಅಂತ ಜನಗಳು ಈಗಲೂ ಕೂಡ ಹೇಳ್ತಾ ಇದ್ದಾರೆ. ಏನೇ ಆಗಲಿ, ಆ ಜಗನ್ಮಾತೆಯ ಲೀಲೆಗಳು ಅಪಾರ. ಆ ಜಗನ್ಮಾತೆಯ ಆಶೀರ್ವಾದ ಎಲ್ಲರಿಗೂ ಕೂಡ ಸಿಗಲಿ. ಕಾಪಾಡಬೇಕು ಅಂತ ಮೊದಲು ಬರೋದೇ ಆ ಜಗನ್ಮಾತೆ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ಕನಕದುರ್ಗಾದೇವಿ ನಮಸ್ತುತೆ. ಶ್ರೀ ಮಾತ್ರೇ ನಮಃ.